24 ಗಂಟೆ ನಾವು ಏನೇ ಕೆಲಸ ಮಾಡಿ ನಮ್ಮ ಮೈಂಡ್ ಎಲ್ಲಿರಬೇಕು? ಶಿಲುಬೆ, ವಾಕ್ಯ, ವಚನ, ಪ್ರೆಸೆನ್ಸ್ ಆಫ್ ಗಾಡ್, ಗ್ಲೋರಿ ಪ್ರೆಸೆನ್ಸ್, ದೇವ್ರ ಮಹಿಮೆ, ಇದನ್ನೇ ಚಿಂತಕರಾಗಬೇಕು ನಾವು. ಅದಕ್ಕೆ ದಾವಿದ ಹೇಳ್ತಾನೆ, ಯಾಕವನ್ನ ಅಷ್ಟ ಮೇಲೆ ತಂದ್ರು ದೇವರು? ದುಷ್ಟರ ಆಲೋಚನೆ ನಡೆಯದೆ, ನಿಲ್ಲದೆ, ಧರ್ಮನಿಂದಕರ ಬಳಿಯಲ್ಲಿ ಕುಳಿತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಟ್ಟು ಅದನ್ನೇ ತಪ್ಪದೆ, ಅದನ್ನೇ ಇದೆಲ್ಲ ಇದೆ, ಅದೇ ಬರುತ್ತೆ. ಅದನ್ನೇ ತಪ್ಪದೆ ಏನ್ ತಿನ್ನಬೇಕು, ಏನ್ ಕುಡಿಬೇಕು, ಏನು ಓದ್ಕೋಬೇಕು ಚಿಂತೆ ಮಾಡು, ಆದರೆ ಅದನ್ನೇ ದೇವರ ರಾಜ್ಯಕ್ಕಾಗಿ. ಆ ದೇವರ ರಾಜ್ಯ ಅನ್ನೋದೇನು? ಗಾಡ್ ವಾಂಟೆಡ್ ಟು ಗಿವ್ ಯು ಸಮ್ ಕಿಂಗ್ಡಮ್, ಎ ಕಿಂಗ್ಡಮ್, ಎ ಅನ್ಎಂಡಿಂಗ್ ಕಿಂಗ್ಡಮ್, ಎ ಕಿಂಗ್ಡಮ್ ವಿತ್ ಫುಲ್ ಆಫ್ ಟ್ರೆಷರ್ಸ್, ಫುಲ್ ಆಫ್ ಪೀಸ್, ಫುಲ್ ಆಫ್ ಪ್ರಾಸ್ಪರಿಟಿ. ಒಂದು ಅದಕ್ಕೆ ಏಸಪ್ಪ ಹೇಳ್ತಾರೆ, ನನ್ನ ತಂದೆಯು ಈ ರಾಜ್ಯವನ್ನು ಕೊಡೋಕ್ಕೆ ಸಂತೋಷವುಳ್ಳವನಾಗಿದ್ದಾನೆ. ಮೈ ಫಾದರ್ ಇಸ್ ಪ್ಲೀಸ್ ಟು ಗಿವ್ ದಿಸ್ ಕಿಂಗ್ಡಮ್ ಫಾರ್ ಯು. ವಾಟ್ ಕಿಂಗ್ಡಮ್? ಇಟ್ ಇಸ್ ಸನ್ಸ್ ಕಿಂಗ್ಡಮ್. ಅವರು ಆ ವಾಕ್ಯದಿಂದ ನಂಬಿರಲಿಲ್ಲ, ಅವರು ಆ ವಾಕ್ಯನ ಕೇಳಿದ್ರು, ಆದರೆ ಆ ವಾಕ್ಯದಿಂದ ಅವ್ರಿಗೇನು ಪ್ರಯೋಜನ. ಆದರೆ ನಾನು ಹೇಳ್ತೇನೆ ಇವತ್ತು ಮಂಜುಳಾ ಅವರೇ, ನಿಮ್ಮೆಲ್ಲರಿಗೂ ಕೂಡ, ರಾಣಿಯವರೇ, ಶೋಭಾ ಅವರೇ, ಇದೆಲ್ಲ ನಿಮಗೆ ಪ್ರಯೋಜನ ಆಗಬೇಕು, ಪ್ರಯೋಜನ ಆಗಬೇಕು. ಸುವರ್ಣ ಅವರೇ, ಇದು ನಿಮ್ಮ ಪ್ರಯೋಜನ ಆಗಬೇಕು. ಶಾರದಮ್ಮ ಅವರೇ, ಅನಿಲ್ ಅವರೇ, ಪ್ರಯೋಜನ ಆಗಬೇಕು. ಶಂಕರ್ ಅವರೇ, ಚಂದ್ರ ಅವರೇ, ನಿಮಗೆಲ್ಲ ಇದು ಪ್ರಯೋಜನ ಆಗಬೇಕು. ಮನೋರವರೇ, ಅದಕ್ಕೆ ನೀವು ಬೈಬಲ್ ಹಿಡ್ಕೊಂಡು ಆಗಲ್ಲ ಹೇಳ್ಬೇಕು, ದೇವರೇ ನಾನು ಕೂತ್ಕೊಳ್ತೀನಪ್ಪ, 2 ಅಧ್ಯಾಯ ಓದ್ತಿ, ನನಗೆ ಪ್ರಯೋಜನ ಆಗ್ಲಪ್ಪ, ಸಾರ್ಥಕ ಆಗ್ಲಪ್ಪ, ಇದು ಲಾಭ ಆಗ್ಲಪ್ಪ, ಆಶೀರ್ವಾದ ಬರಲಪ್ಪ, ನನಗೊಂದು ಬಿಡುಗಡೆ ಆಗ್ಲಪ್ಪ. ಆ ಮನೋಭಾವದಿಂದ ನೀವು ಓದಿದರೆ, ನೀವು ಬರೀ 10 ನಿಮಿಷ ಓದಿದ್ರು ಕೂಡ 10 ತಿಂಗಳ ಆಶೀರ್ವಾದ ನೀವು ಪಡಿತೀರಾ. 10 ವರ್ಷ ಬೈಬಲ್ ಎತ್ಕೊಂಡು ಹೋಗ್ತಾ ಇದ್ದಾರೆ, ಅವ್ನು ಉದ್ಧಾರ ಆಗ್ತಾ ಇಲ್ಲ. ಯಾಕಂದ್ರೆ ಅವ್ನು ನಂಬ್ತಾ ಇಲ್ಲ, ಅದನ್ನು ಸ್ವೀಕಾರ ಇರ್ತಾ ಇಲ್ಲ.